ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತರುಣ್, ತರುಣ್, ಏನಿದಲ್ಲ? Shanvi, I don't know when and how, but I started falling in love with you. ನಿಜ ಹೇಳ್ಬೇಕಂದ್ರೆ ನೀನಿಲ್ಲದೆ ನನಗೆ ನನ್ನ ಫ್ಯೂಚರ್ ಇಮ್ಯಾಜಿನ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಕಾಲೇಜಿಗೆ ಹೋದರೆ ಯಾವಾಗ ವಾಪಸ್ ಬರ್ತೀಯ ಅಂತ ವೆಯ್ಟ್ ಮಾಡ್ತಿರ್ತೀನಿ. ಬೆಳಗ್ಗೆ ಕಣ್ಣು ಬಿಟ್ಕೊಡ್ಲೆ ನಿನ್ನ ಫೇಸೇ ಇಮ್ಯಾಜಿನ್ ಮಾಡೋದು ನಾನು ಫಸ್ಟು. ರಾತ್ರಿ ನಿಂಗೆ ಗುಡ್ ನೈಟ್ ವಿಶ್ ಮಾಡಲಿಲ್ಲ ಅಂದರೆ ಏನೋ ಒಂಥರ ಗಿಲ್ಟ್. ಇದೆಲ್ಲ ಯಾವಾಗಾಯಿತು ಹೇಗಾಯಿತು ಅಂತ ನನಗೂ ಗೊತ್ತಿಲ್ಲ. ಬಟ್ ಐ ಥಿಂಕ್ ಐ ಆಮ್ ಮ್ಯಾಡ್ಲಿ ಇನ್ ಲವ್ ವಿತ್ ಯು. So Shanvi, will you marry me? ಯಾಕೆ ಶಾನ್ವಿ, ನೀನು ನನ್ನ ಇಷ್ಟಪಡಲ್ವಾ? ತರುಣ್, ಅದು ಆ್ಯಕ್ಚುಲಿ ನಾನು ನಮ್ಮ ಮನೆಯವ್ರ ಜೊತೆ ಒಂದ್ಸಲ ಮಾತಾಡಬೇಕು. ಅದು ಅಲ್ಲದೆ ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು. ಇದು ಚಿಕ್ಕ ವಿಷಯ ಅಲ್ಲ ತರುಣ್. ಸೊ ಐ ನೀಡ್ ಸಮ್ ಟೈಮ್ ಟು ಥಿಂಕ್. ನಾನು ನಿಂಗೆ ಮೊದಲೇ ಹೇಳಿದ್ದೀನಲ್ವಾ, ಈಗಲೂ ಹೇಳ್ತಾ ಇದ್ದೀನಿ, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ, ಮುಂದೆ ಯೋಚನೆ ಮಾಡೋಣ. ಸಾರಿ. ಶಾನ್ವಿ, ಇದನ್ನೆಲ್ಲ ಅಂಬಿಕಾನೇ ಮಾಡಿಸ್ತಿರೋದು. ನೀನ್ ಅಲ್ಲಿಲ್ಲ ಅಂದ್ರು ಅಂಬಿಕಾ ಅಲ್ಲಿದ್ಲು, ಅದಕ್ಕೆ ನೀನ್ ಗೆದ್ದಿದ್ದು. ಈ ಮಾಯ ಮುಂದೆ ಬೇರೆ ಯಾರ್ ಗೆಲ್ಲೋದು ನನಗಿಷ್ಟ ಇಲ್ಲ. ಏನೇ ಆದ್ರೂ ಕೊನೆಲ್ ಗೆಲ್ಲೋದು ಮಾಯನೇ. ಏನ್ ಹೇಳಿದ್ರಿ ನೀವು? ಅಂಬಿಕಾ ಅವರು ಅಲ್ಲಿದ್ರು ಅಂತನಾ? ಅಂಬಿಕಾ ಅವರು ಅಲ್ಲಿದ್ರು ಅಂತ ನಿಮ್ಗೆ ಗೊತ್ತು? ಏನ್ ಹೇಳಿದ್ರಿ ಹೇಳಿ? ಕೇಳು ದುರ್ಗಾ, ಇನ್ನೊಂದ್ಸಲ ಕೇಳು. ನಾನು ಇಲ್ಲೇ ಇದ್ದೀನಿ ಅನ್ನೋ ವಿಷಯ ಅವ್ರಿಗೆ ಈಗಾಗ್ಲೇ ಚೆನ್ನಾಗಿ ಅರ್ಥ ಮಾಡಿಸಿದ್ದೀನಿ. ಆದ್ರೂ ಇನ್ನೊಂದ್ಸಲ ಕೇಳು, ಅಂಬಿಕಾ ಅವ್ರು ಇಲ್ಲಿದ್ರು ಅಂತ ನಿಮಗೆ ಹೇಗೆ ಗೊತ್ತಿತ್ತು ಹೇಳಿ? ದುರ್ಗಾ, ನಾನು ಹೇಳಿದಾಗಲ್ಲ, ನೀನು ಅಂಬಿಕನ್ ತರನೇ ಆಡ್ತಿದ್ಯಾ ಅಂತ. ಹಾ, ಹೌದು. ಇವ್ರಿಬ್ಬರನ್ನು ನೋಡ್ತಿದ್ರೆ ಚೋರ್ ಗುರು ಚಾಂಡಲ್ ಶಿಷ್ಯ ನೆನಪಾಗಲ್ವಾ? ಒಳ್ಳೆ ಕಾಂಪ್ಲಿಮೆಂಟ್ ದುರ್ಗಾ. ಚೋರ ಚಾಂಡಾಲ್ರಿಂದ ನಮ್ಗೆ ಚಾಂಡಾಲ ಅನ್ನೋ ಬಿರುದು. ಎಂತ ವಿಪರ್ಯಾಸ ನೋಡು. ಆದ್ರೆ ನೀನ್ ಬಿಡ್ಬೇಡ ದುರ್ಗಾ, ಇವರು ವಿಷಯನ ಬದಲಾಯಿಸೋದಕ್ ನೋಡ್ತಾ ಇದಾರೆ. ನೀನ್ ವಿಚಾರಿಸು. ನೋಡಿ, ನೀವು ವಿಷಯನ ಬದಲಾಯಿಸಕ್ ನೋಡ್ಬೇಡಿ. ನಿಜ ಹೇಳಿ, ನೀವೇನು ಹೇಳ್ತಾ ಇದ್ರಿ? ನಾವ್ ಹೇಳಿದ್ವಲ್ಲ, ನನಗ್ ತುಂಬಾ ಚೆನ್ನಾಗ್ ಗೊತ್ತು ನೀವು ಅಂಬಿಕಾ ಅವ್ರ ಬಗ್ಗೆನೇ ಮಾತಾಡ್ತಿದ್ದು ಅಂತ. ಏನು ಅಂತ ಹೇಳಿ ನೋಡು. ಅಂಬಿಕಾ ಅಲ್ಲಿದ್ಲು ಅಂತ ನನಗೆ ಗೊತ್ತು. ಅವಳೇ ಇದನ್ನೆಲ್ಲ ಮಾಡಿಸ್ತಿದ್ದಾಳೆ ಅಂತಾನೂ ನಂಗೆ ಗೊತ್ತು. ಏನಿವಾಗ ಏನ್ ಮಾಡ್ತೀಯಾ? ಮಾಯಾ, ಸುಮ್ನಿರಿ ನೀವು. ಇವರಿಬ್ರು ಸೇರ್ಕೊಂಡು ನನ್ನ ಲೈಫ್ ನ ಹಾಳು ಮಾಡ್ತಿದ್ದಾರೆ. ಏನ್ ಅನ್ಕೊಂಡಿದ್ದೀರಾ ನೀವು? ಏ ದುರ್ಗಾ, ಇದನ್ನೆಲ್ಲ ಅಂಬಿಕಾನೇ ಮಾಡಿಸ್ತಿದ್ದಾರೆ ಅಂತ ನಂಗೆ ಗೊತ್ತು. ಏನ್ ಮಾಡ್ತೀಯಾ ಇವಾಗ? ಮನೆಯವ್ರ ಹತ್ರ ಹೋಗಿ ಹೇಳ್ತೀಯಾ? ಹೇಳು ನೋಡೋಣ. ಹೋಗಿ ಹೇಳಿದ್ರೆ ನಿನ್ನ ಹುಚ್ಚಿ ಅಂತಾರೆ. ಯಾಕಂದ್ರೆ ಅಂಬಿಕಾ ಒಂದ್ ದೆವ್ವ, ಬೆನ್ನಿಗ್ ಬಿದ್ದಿದ್ ಪಿಶಾಚಿ. ಮಾಯಾ, ಸ್ವಲ್ಪ ಮೆತ್ತಗ್ ಮಾತಾಡು. ಏನ್ ಮಾಡ್ತಿದ್ಯಾ? ಐ ಡೋಂಟ್ ಕೇರ್. ಐ ಡೋಂಟ್. ಆ ಅಂಬಿಕಾ ಬದುಕಿದ್ದಾಗ್ಲೂ ಕಾಡಿದ್ಲು, ಸತ್ ಮೇಲೂ ಕಾಡ್ತಿದ್ದಾಳೆ. ಸುಮ್ನಿರಕ್ಕಾಗಲ್ವಂತ ಅವಳಿಗೆ? ಏನ್ ಅವಳ ಸಮಸ್ಯೆ? ನಿನ್ ಪ್ರಾಣ ತಗೋತಾಳಂತೆ. ಮಾಯಾ, ಬಿಟ್ಬಿಡು ಇದನ್ನೆಲ್ಲ. ನಾವೆಲ್ಲ ವರದಿನ ಇವಳಿಗೆ ಒಪ್ಸೋ ಅವಶ್ಯಕತೆ ಇದೆಯಾ? ನೋ ವೇ. ಈ ಮಾಯಾ ಸುಮ್ನಿರೋಳಲ್ಲ.
ಏನು ಆ ಅಂಬಿಕಾ ಬಗ್ಗೆ ಮಾತಾಡೋದಕ್ಕೆ ನನ್ಗೇನ್ ಭಯ ಅಂತ ಅನ್ಕೊಂಡಿದ್ಯಾ? ಅವಳು ಬದುಕಿದ್ದಾಗ್ಲೇ ಭಯ ಪಡ್ಲಿಲ್ಲ, ಇನ್ ಸತ್ಮೇಲೆ ಭಯ ಪಡ್ತೀನ? ಅಯ್ಯೋ, ಸತ್ತ ಮೇಲೆ ಭಯ ಪಡೋದು ಬೇಡ ಮಾಯಾ, ಆದ್ರೆ ಸತ್ತು ಮತ್ತೆ ಬಂದ್ರೆ ಭಯ ಆಗಲ್ವಾ? ನೋವೇ, ಸಿಲ್ಲಿಯಾಗಿ ಮಾತಾಡ್ಬೇಡಿ. ಈ ದುರ್ಗಾ ಬಗ್ಗೆ ನಂಗೆ ಮೊದ್ಲೇ ಗೊತ್ತಿತ್ತು. ಇವಳೊಬ್ಳ ನನ್ ವಿರುದ್ಧ ಫೈಟ್ ಮಾಡೋದಕ್ಕಾಗಲ್ಲ ಅಂತ. ಅವಳಿಗೆ ಇವಳು ದಾಳ ಆಗಿದ್ದಾಳ ಅಷ್ಟೇ. ನೋಡಿದ್ಯಾ ದುರ್ಗಾ ಈ ಮಾಯನ್ ಕೊಬ್ನ? ಏನ್ ಹಾಗೆ ನೋಡ್ತಿದ್ಯಾ? ಗೊತ್ತಾಯ್ತಲ್ವಾ? ನನಗೆ ಅಂಬಿಕಾ ಬಗ್ಗೆ ಗೊತ್ತಾಯ್ತು ಅಂತ ಗೊತ್ತಾಯ್ತಲ್ವಾ? ಇವಾಗ ಸರಿಯಾಗಿ ಹೇಳ್ತೀನಿ, ಕೇಳಿಸ್ಕೊ. ಈ ದುರ್ಗಾ ಮತ್ತ ಆ ಅಂಬಿಕಾ ನೀವೇನೇ ಮಾಡಿದ್ರು ಈ ಮಾಯನ ಸೋಲ್ಸೋದಕ್ಕಾಗಲ್ಲ. ಎಂಡ್ ಆಫ್ ದ ಡೇ ಈ ಮಾಯನೇ ಗೆಲ್ಲೋದು. ಮಾಯನೇ ಗೆಲ್ಲೋದು. ಅರ್ಥ ಆಯ್ತಾ? ಬಾಸು, ಏನಾಯ್ತು? ಏನು ಯೋಚನೆ ಮಾಡ್ತಿದ್ರಿ? ದುರ್ಗಾ, ಇವತ್ತು ನಿಮ್ಮ ತಂದೆ ಸಿಕ್ಕಿದ್ರು. ಅಪ್ಪನಾ? ಯಾಕೆ? ಅಲ್ಲ, ಅವ್ರು ಇಲ್ಲಿರೋದು ನಿನಗೆ ಗೊತ್ತಿತ್ತಾ? ಹಾಂ, ಗೊತ್ತಿತ್ತು. ಯಾಕೆ ಯಾವತ್ತೂ ಮನೆಗೆ ಕರ್ಕೊಂಡೇ ಬಂದಿಲ್ಲ? ಅಪ್ಪ ಅವರೆಲ್ಲಿ ಬರ್ತಾರೆ ಬಾಸು? ಮನೆಗೆ ಬಾ ಅಂದರೆ ಅನಿಕೇತನ ಅನಿಕೇತನ ಅಂತ ಏನೋ ಮಾತಾಡ್ತಾರೆ. ಅವ್ರು ಈ ಮನೆಗಷ್ಟೇ ಅಲ್ಲ, ದುರ್ಗಾಪುರದಲ್ಲಿರೋ ಅವ್ರ ಮನೆಗೂ ಅವ್ರು ಬರೋದಿಲ್ಲ. ಮೊದಲು ಅವ್ರ ಬಗ್ಗೆ ಏನೋ ಹೇಳಿದ ನೆನಪು ನನಗೆ. ಅಥವಾ ನೀನು ಹಿತಾಗಿ ಅವ್ರ ಬಗ್ಗೆ ಹೇಳ್ತಾ ಇರುವಾಗ ನಾನು ಅದನ್ನು ಕೇಳಿಸ್ಕೊಂಡು ಏನೋ ಐ ಆಮ್ ನಾಟ್ ಶ್ಯೂರ್. ಅವ್ರು ಯಾಕೆ ಆಗಿರ್ತಾರೆ ಅಂತ ಕೇಳ್ಬೋದಾ? ಐ ಆಮ್ ಸಾರಿ, ನೀನು ಇದನ್ನು ಮುಂಚೆ ಹೇಳಿದ್ದೆ, ಆದರೆ ಅವಾಗ ನಾನು ಕರೆಕ್ಟಾಗಿ ಕೇಳಿಸ್ಕೊಂಡಿರಲಿಲ್ಲ ಅಂತ ಅನಿಸುತ್ತೆ. ಅಪ್ಪ ಚೆನ್ನಾಗಿದ್ದಾಗ ಹೇಗಿದ್ರು ಅಂತ ನಂಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ ಬಾಸು. ಆದರೆ ನನ್ನ ಜೀವನದಲ್ಲಿ ಮತ್ತೆ ಹಳೆ ಅಪ್ಪನ ನೋಡ್ತೀನೋ ಇಲ್ವೋ ಒಂದು ಗೊತ್ತಿಲ್ಲ. ಅಮ್ಮ ತೀರ್ಕೊಂಡ್ರು, ಅಕ್ಕ ಕಳ್ದೋದ್ರು. ಇದೆಲ್ಲ ಆದ್ಮೇಲೆ ಅಪ್ಪ ತುಂಬಾನೇ ಬದಲಾಗ್ಬಿಟ್ರು.